ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 26ನೇ ವಿಡಿಯೋ. ಇದರಲ್ಲಿ ನಾವು ನಂಬರ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾವು ಪಾರ್ಟ್ 1ನಲ್ಲಿ ನಾವು ಕೆಲವೊಂದು ನಂಬರ್ ಫಂಕ್ಷನ್ಸನ್ನು ನೋಡಿದ್ದೀವಿ. ಈಗ ನಮ್ಮ ಪಾರ್ಟ್ 2ಅಲ್ಲಿ ಇನ್ನೂ ಕೆಲವೊಂದು ನಂಬರ್ ಫಂಕ್ಷನ್ಸ್ಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಈ ವಿಡಿಯೋದಲ್ಲಿ ಯಾವುದೆಲ್ಲ ನಂಬರ್ ಫಂಕ್ಷನ್ಸನ್ನು ನಾವು ಕಲ್ತ್ಕೋತೀವಿ ಅಂತ. ಈ ಒಂದು ನಂಬರ್ ಫಂಕ್ಷನ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೀಲಿಂಗ್, ಫ್ಲೋರ್, ರೌಂಡ್ ಡೌನ್, ರೌಂಡ್ ಅಪ್, ಈವನ್ ಮತ್ತು ಆಡ್ ಫಂಕ್ಷನ್ಸನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರಲ್ಲಿ ಎಲ್ಲ ಫಂಕ್ಷನ್ಸ್ ಬಂದು ನಿಮಗೆ ಈ ವ್ಯಾಲ್ಯೂಸನ್ನು ರೌಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬನ್ನಿ ಪ್ರಾಕ್ಟಿಕಲಾಗಿ ಈ ಸೀಲಿಂಗ್, ಫ್ಲೋರ್, ರೌಂಡ್ ಮತ್ತು ಈ ಎಲ್ಲ ಫಂಕ್ಷನ್ಸ್ಗಳು ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡೋಣ. ಅದರ ಜೊತೆಗೆ ಎಲ್ಲ ಫಂಕ್ಷನ್ಸ್ಗಳಿಗೆ ನಾನಿಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಇದು ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ. ಇಲ್ಲಿ ನಿಮಗೆ ಎಕ್ಸಾಂಪಲ್ಸ್, ಎಕ್ಸಸೈಸ್ ಮತ್ತು ಸಿಂಟೆಕ್ಸ್ ಬಗ್ಗೆ ಇನ್ನೂ ಕ್ಲಿಯರಾಗಿ ಮತ್ತು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇದನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಮತ್ತು ಹೆಚ್ಚು ಎಕ್ಸಾಂಪಲ್ಸ್ಗಳನ್ನು ನೀವು ವರ್ಕ್ ಮಾಡ್ಬೋದು. ಬನ್ನಿ ಇವಾಗ ನಾವು ಪವರ್ ಬಿ ಐ ಡೆಸ್ಕ್ಟಾಪ್ಗೆ ಹೋಗೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಎಲ್ಲ ಫಂಕ್ಷನ್ಸ್ ನಾವೇ ಈಗ ನೋಡಿದ್ವಿ, ಒಂದೊಂದಾಗಿ ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಸೀಲಿಂಗ್ ಮತ್ತು ಫ್ಲೋರನ್ನು ವರ್ಕ್ ಮಾಡೋಣ. ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನ್ಯೂ ಕಾಲಮ್ ಕೊಟ್ಬಿಟ್ಟು ಫಂಕ್ಷನ್ ಸೀಲಿಂಗ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ, ಸಿಗ್ನಿಫಿಕೆನ್ಸ್ 10 ಅಂತ ಕೊಡ್ತೀನಿ. ಇಲ್ಲಿ ಏನು ಮಾಡುತ್ತೆ ಅಂದರೆ, ನಾನು ಇಲ್ಲಿ ಸೇಲ್ಸ್ ಕಾಲಮನ್ನು ತೊಗೊಂಡಾಗ ಇದು ರೌಂಡ್ ಆಗುತ್ತೆ. ನಿಯರೆಸ್ಟ್ ನಾನು ಏನು ಇಲ್ಲಿ ವ್ಯಾಲ್ಯೂ ಕೊಟ್ಟಿರ್ತೀನಿ 10th ಸಿಗ್ನಿಫಿಕೆನ್ಸ್ ನೋಡಿ, ಇಲ್ಲಿ ಎಂಟರ್ ಅಂತ ಕೊಟ್ಟಾಗ 10 ಅಂತ ಕೊಟ್ಟಿದ್ದೀನಲ್ಲ, 377ಗೆ ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್ ಬಂದು 380 ಅಂದರೆ 380. ಸೊ ಇದೇನು ಮಾಡುತ್ತೆ ಅಂದರೆ ಡೆಸಿಮಲ್ ನಂಬರ್ ತೆಗೆದುಬಿಟ್ಟು ಇಂಟೀಜರ್ ಔಟ್ಪುಟನ್ನು ಕೊಡುತ್ತೆ. ನೀವು ನೋಡ್ಬೋದು ಇಲ್ಲಿ 380 ಅಂತ ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್. ಅಕಸ್ಮಾತ್ ನಾನು 100 ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ನಿಯರೆಸ್ಟ್ 100th ಸಿಗ್ನಿಫಿಕೆನ್ಸ್ ಅಂದರೆ 377ಗೆ 400 ಬರುತ್ತೆ ನೋಡಿ ಈ ರೀತಿ, 699ಗೆ 700, 605ಗೆ 700. ಸೊ ಈ ರೀತಿ 788ಗೆ 800. ಸೊ ಈ ರೀತಿ ನಿಯರೆಸ್ಟ್ ಅದಕ್ಕೆ ಇರ್ತಕ್ಕಂಥ ಹತ್ತಿರ ಇರ್ತಕ್ಕಂಥ 100th ಸಿಗ್ನಿಫಿಕೆನ್ಸ್ ಇದು ರೌಂಡ್ ಆಗುತ್ತೆ. ಅಂದರೆ ಇದೆಲ್ಲ ಅಪ್ವರ್ಡ್ಸ್, ಅಂದರೆ ಮುಂದಕ್ಕೆ ಅಪ್ವರ್ಡ್ಸ್ ಮೇಲೆ ಇರ್ತಕ್ಕಂಥಂದರೆ 377 ಮುಂದಕ್ಕೆ ಏನಿದೆ 100 ಸಿಗ್ನಿಫಿಕೆನ್ಸ್ ಅದು ಬರುತ್ತೆ. ಬಟ್ ಅದೇ ಫ್ಲೋರ್ ಆದರೆ ನಿಮಗೆ ಕೆಳಗಿನ ಮಟ್ಟ ಅಂದರೆ ಡೌನ್ವರ್ಡ್ಸ್. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಫಂಕ್ಷನ್ ಫ್ಲೋರ್ ಅಂತ ಕೊಡ್ತೀನಿ. ಫ್ಲೋರ್ ಆಫ್ ನಂಬರ್ ಕೇಳುತ್ತೆ, ಸೇಲ್ಸ್ ಅಂತ ಕೊಡ್ತೀನಿ, 10 ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ನೋಡಿ 377.97 ನಿಮಗೆ 370 ಅಂತ ಬರುತ್ತೆ. ಅಂದರೆ ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್ ಏನಿರುತ್ತೆ ಇಲ್ಲಿ ಡೌನ್ವರ್ಡ್ಸಲ್ಲಿ ಅದು ನಮಗೆ ಇಲ್ಲಿ ಬರುತ್ತೆ. 166.44 ಇದೆ, 160 ಅಂತ ಬರುತ್ತೆ. ಸೊ ಈ ರೀತಿ ನಾವು ಸೀಲಿಂಗ್ ಮತ್ತು ಫ್ಲೋರನ್ನು ಯೂಸ್ ಮಾಡಿಕೊಂಡು ನಂಬರನ್ನು ರೌಂಡ್ ಮಾಡ್ಬೋದು. ನಿಯರೆಸ್ಟ್ ಯಾವ ಸಿಗ್ನಿಫಿಕೆನ್ಸ್ ಕೊಡ್ತೀವೋ ಆ ಸಿಗ್ನಿಫಿಕೆನ್ಸ್ಗೆ ನಾವು ಅದನ್ನು ರೌಂಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ರೌಂಡ್ ಡೌನ್ ಮತ್ತು ರೌಂಡ್ ಅಪ್. ರೌಂಡ್ ಡೌನ್, ರೌಂಡ್ ಅಪ್, ಈಗ ಮೂರು ಫಂಕ್ಷನ್ಸನ್ನು ಮಾಡಿ ಅದ್ರ ಡಿಫರೆನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ರೌಂಡ್ ಡೌನ್ ಮತ್ತು ರೌಂಡ್ ಅಪ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡೆಸಿಮಲ್ ನಂಬರನ್ನು ರೌಂಡ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಫಸ್ಟು ರೌಂಡ್ ಡೌನ್ ಅನ್ನು ಕೊಡೋಣ. ಫಂಕ್ಷನ್ ರೌಂಡ್ ಡೌನ್ ಈಕ್ವಲ್ಸ್ ರೌಂಡ್ ಡೌನ್, ನಂಬರ್ ಕೇಳುತ್ತೆ, ಸೇಲ್ಸ್ ಕೊಡ್ತೀನಿ, ನಂಬರ್ ಆಫ್ ಡಿಜಿಟ್ಸ್ 2 ಅಂತ ಕೊಡ್ತೀನಿ, ಎಂಟರ್. ನನಗೆ ಇವಾಗ ಇಲ್ಲಿ ಈ ವ್ಯಾಲ್ಯೂ ರೌಂಡ್ ಆಗಿರುತ್ತೆ. ಈ ಡಿಫ್ರೆನ್ಸ್ ಏನು ಅಂತ ನಾವು ಆಮೇಲೆ ನೋಡೋಣ. ನಾನು ಫಸ್ಟು ರೌಂಡ್ ಡೌನ್, ರೌಂಡ್ ಅಪ್ ಮತ್ತು ರೌಂಡ್ ಈ ಮೂರನ್ನು ನಾನು ಇಲ್ಲಿ ಕೊಡ್ತೀನಿ. ಫಂಕ್ಷನ್ ರೌಂಡ್ ಅಪ್ ಕೊಡೋಣ, ರೌಂಡ್ ಅಪ್ ಸೇಲ್ಸ್ ಆಫ್
ಕೊಟ್ಟು 2 ಡಿಜಿಟ್ಸ್ ಅಂತ ಕೊಡ್ತೀನಿ, ಅಂದರೆ 2 ಡೆಸಿಮಲ್ಸ್ಗೆ. ಇದು ಕೂಡ ಈಗ ರೌಂಡ್ ಅಪ್ ನಮಗೆ ರೌಂಡ್ ಆಗುತ್ತೆ. ಮತ್ತು ನಾನು ಏನು ಮಾಡ್ತೀನಿ, ರೌಂಡನ್ನು ಕೊಡ್ತೀನಿ. ಈ ಮೂರನ್ನು ನಾವು ಔಟ್ಪುಟ್ ತೊಗೊಂಡು ಇದರ ಡಿಫ್ರೆನ್ಸ್ ಏನಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಫಂಕ್ಷನ್ ರೌಂಡ್ ಫಂಕ್ಷನ್ ಸೇಲ್ಸ್ 2 ಎಂಟರ್ ಅಂತ ಕೊಡ್ತೀನಿ. ನೋಡಿ, ಇವಾಗ ನನಗೆ ರೌಂಡ್ ಡೌನ್, ರೌಂಡ್ ಅಪ್ ಮತ್ತು ರೌಂಡ್ ಈ 3 ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ. ಈಗ ಏನು ಮಾಡೋಣ ಅಂದರೆ ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. 21.376 ಅಂತ ಒಂದು ವ್ಯಾಲ್ಯೂ ಇದೆ. ನಾವಿಲ್ಲಿ ಬಂದು ನೋಡಿದ್ರೆ ರೌಂಡ್ ಡೌನ್ಗೆ 21.37 ಇದೆ, ರೌಂಡ್ ಅಪ್ಗೆ 21.38 ಅಂತಿದೆ, ರೌಂಡ್ಗೆ 21.38 ಅಂತಿದೆ. ನಾವಿಲ್ಲಿ ನಂಬರ್ ನೋಡಿದ್ರೆ 21.376, ಈ 3ನೇ ಡಿಜಿಟ್ ಬಂದು 6 ಅಂತಿದೆ. ನಮಗೆ 5ರಿಂದ 9ನೇ ನಂಬರ್ ಇತ್ತು ಅಂದರೆ ಅದಕ್ಕೆ ಹಿಂದಿನ ನಂಬರು ನಮಗೆ ಅದಕ್ಕಿಂತ ಜಾಸ್ತಿ ಆಗುತ್ತೆ, ಅಂದರೆ 1 ನಂಬರ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ರೌಂಡ್ ಡೌನ್ ನೋಡಿದ್ರೆ ಯಾವಾಗಲೂ ಅದು ಡೌನ್ವರ್ಡ್ಸ್ ಆಗುತ್ತೆ, ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ. ಬಟ್ ರೌಂಡ್ ಅಪ್ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ವ್ಯಾಲ್ಯೂ ಇರಲಿ, 1ಇಂದ 9ವರೆಗೆ ಯಾವುದೇ ಇದ್ರೂ ಇದು ಜಾಸ್ತಿ ಆಗುತ್ತೆ. ರೌಂಡ್ ಬಂದು ನಮಗೆ 1ಇಂದ 5 ಇದ್ದರೆ ಅದೇ ನಂಬರ್ ಇರುತ್ತೆ. ಅಕಸ್ಮಾತಾಗಿ 5ಇಂದ 9 ಇತ್ತು ಅಂದರೆ 1ಇಂದ 4ವರೆಗೂ ಇದ್ದರೆ ಅದೇ ನಂಬರ್ ಇರುತ್ತೆ, 5ಇಂದ 9ವರೆಗೂ ಇದ್ದರೆ ಅದು ನೆಕ್ಸ್ಟ್ ನಂಬರ್ಗೆ ರೌಂಡ್ ಆಗುತ್ತೆ. ಸೊ ಅದೇ ರೀತಿ ನೀವಿಲ್ಲಿ ಬೇರೆ ಎಕ್ಸಾಂಪಲ್ಸು ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಇಲ್ಲಿ 296.712 ಅಂತಿದೆ. ನಾನು ಇಲ್ಲಿ ಹೋಗಿ ನೋಡಿದ್ರೆ ನೋಡಿ 296.71 ಅಂತಲೇ ಇದೆ, ಬಟ್ ಇಲ್ಲಿ 71 ಅಂತ 296.72 ಅಂತಿದೆ. ಇಲ್ಲಿ 2 ಅಂತ ಇದ್ದರೂ ಕೂಡ ಈ 1 2 ಆಗಿರುತ್ತೆ, ಯಾಕಂದರೆ ರೌಂಡ್ ಅಪ್ ಅಂತ. ಸೊ ಈ ರೀತಿ ನಮಗೆ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅದ್ರ ಮೇಲೆ ನಾವು ರೌಂಡ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಯೂಶಲಿ ನಾವು ರೌಂಡ್ ಫಂಕ್ಷನನ್ನು ಯೂಸ್ ಮಾಡೋದು, ರೌಂಡ್ ಅಪ್ ಮತ್ತು ರೌಂಡ್ ಡೌನನ್ನು ತುಂಬ ಕಮ್ಮಿ ಯೂಸ್ ಮಾಡೋದು. ಓಕೆ, ರೈಟ್. ನೆಕ್ಸ್ಟ್ ಬಂದು ಈವನ್ ಆ್ಯಂಡ್ ಆಡ್. ಅಕಸ್ಮಾತಾಗಿ ಏನಾದರೂ ನನಗೆ ನಿಯರೆಸ್ಟ್ ಈವನ್ ನಂಬರ್ಗೆ ನಾನು ರೌಂಡ್ ಮಾಡಬೇಕು ಅಂತಿದ್ರೆ ನಾನು ಏನು ಮಾಡ್ತೀನಿ, ಈವನ್ ಅಂತ ಯೂಸ್ ಮಾಡ್ತೀನಿ. ಫಂಕ್ಷನ್ ಈವನ್ ಅಂತ, ಈವನ್ ಆಫ್ ಸೇಲ್ಸ್ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಟರೆ ನೋಡಿ 377.97 ಬಂದು 378 ಆಗಿಬಿಡುತ್ತೆ. ಅಂದರೆ ನೆಕ್ಸ್ಟ್ ಈವನ್ ನಂಬರ್ ಏನಿದೆ ಅದು ಇಂಟೀಜರ್ ವ್ಯಾಲ್ಯೂಗೆ ಅದು ಕನ್ವರ್ಟ್ ಆಗಿಬಿಡುತ್ತೆ. ರೈಟ್. ನೆಕ್ಸ್ಟ್ ಸಪೋಸ್ ಆಡ್ ನಂಬರ್ ನಾನು ಕನ್ವರ್ಟ್ ಮಾಡಬೇಕು ಅಂದರೆ ರೌಂಡ್ ಆಫ್ ಮಾಡಬೇಕು. ಹೋಗ್ಬಿಟ್ಟು ಫಂಕ್ಷನ್ ಆಡ್ ಅಂತ ಕೊಡ್ತೀನಿ, ಆಡ್ ಆಫ್ ಸೇಲ್ಸ್ ಎಂಟರ್ ಅಂತ ಕೊಟ್ಟರೆ ನೋಡಿ ನನಗೆ ಇವಾಗ ನೆಕ್ಸ್ಟ್ ಈವನ್ ನಂಬರ್ ಇಲ್ಲಿ ಈವನ್ ನಂಬರ್, ಈ ನಂಬರ್ಗಿರೋ ಈವನ್ ನಂಬರ್ ಇಲ್ಲಿ ಈವನ್ ನಂಬರ್ ಆಗುತ್ತೆ. ಈವನ್ ಅಂತ ಕೊಟ್ಟರೆ ಆಡ್ ಬಂದು 377.97, ನೆಕ್ಸ್ಟ್ ಈವನ್ ನಂಬರ್ ಬಂದು 379 ಇರುತ್ತೆ. ಸೊ ಈ ರೀತಿ ನೀವು ನೋಡಿದ್ರೆ ನೆಕ್ಸ್ಟ್ ಈವನ್ ನಂಬರ್ ಮತ್ತು ಆಡ್ ನಂಬರ್ ಏನೋ ರೌಂಡ್ ಆಫ್ ಮಾಡಬೇಕು ಅಂದರೆ ನಾವು ಈವನ್ ಆ್ಯಂಡ್ ಆಡ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಏನಾದರೂ ರೌಂಡ್ ಮಾಡಬೇಕು ಅಂದರೆ ಇಂಟೀಜರ್ ವ್ಯಾಲ್ಯೂ ರೌಂಡ್ ಮಾಡಬೇಕಾ, ನಿಯರೆಸ್ಟ್ ಸಿಗ್ನಿಫಿಕೆನ್ಸ್ ರೌಂಡ್ ಮಾಡಬೇಕಾ, ಡೆಸಿಮಲ್ ನಂಬರ್ ರೌಂಡ್ ಮಾಡಬೇಕಾ, ಅಥವಾ ಈವನ್ ಅಥವಾ ಆಡ್ ನಂಬರ್ ರೌಂಡ್ ಮಾಡಬೇಕಂದಾಗ ಈ ಎಲ್ಲ ಫಂಕ್ಷನ್ಸ್ಗಳನ್ನು ನಮ್ಮ ಅನುಕೂಲ ತಕ್ಕನಾಗೆ, ರಿಕ್ವೈರ್ಮೆಂಟ್ ತಕ್ಕನಾಗೆ ಅದನ್ನು ಯೂಸ್ ಮಾಡ್ಕೋಬೋದು. ರೈಟ್. ಸೊ ಯಾರಿಗಾದರೂ ಅಕಸ್ಮಾತಾಗಿ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ 9066078793ಕ್ಕೆ ಫೋನ್ ಮಾಡಿ, ಅಥವಾ inquiry@itsinc.in ಮೇಲ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ www.itsinc.in ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಅನೇಕ ಉಚಿತ ಕನ್ನಡ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸ್ ಕೋರ್ಸ್ಗಳು ಸಿಗುತ್ತೆ. ಅದನ್ನು ಕೂಡ ನೀವು ಎನ್ರೋಲ್ ಮಾಡಿಕೊಂಡು ಉಚಿತವಾಗಿ ಕಲ್ತ್ಕೋಬೋದು. ಇನ್ನೂ ನೀವೇನಾದರೂ ನಮ್ಮನ್ನು ಫಾಲೋ ಮಾಡದೇ ಇದ್ದರೆ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇದರ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮಗೇನಾದರೂ ಅಕಸ್ಮಾತಾಗಿ ಹೇಳ್ಬೇಕು ಅಂತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ, ಸಹಕಾರ ನೀಡಿದಂಗೆ ಆಗುತ್ತೆ. ಸೊ ಇದರಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ಮಾಡ್ಬೋದು. ಈ ವಿಡಿಯೋ ಅಕಸ್ಮಾತ್ ಯಾರಿಗಾನ ಅನುಕೂಲ ಆಗಂಗಿದ್ದರೆ ಅವ್ರಿಗೂ ಕೂಡ ದಯವಿಟ್ಟು ಇದನ್ನು ಶೇರ್ ಮಾಡಿ, ಅವರು ಕೂಡ ಡ್ಯಾಕ್ಸ್ ಸೀರೀಸನ್ನು ನೋಡಿ ಡ್ಯಾಕ್ಸ್ ಫಂಕ್ಷನ್ಸ್ಗಳನ್ನು ಕಲ್ತ್ಕೋಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.